ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪೂರ್ತಿಯಾಗಿ ಸಂಚಿಕೆಯನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬಿಡಿ. ಇಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ನಿಂತಿರ್ತಾರೆ. ಇಲ್ಲಿ ಅಜಿತ್ ರೂಮಿಂದ ಹೊರಗಡೆ ಬಂದುಬಿಟ್ಟು ಇಲ್ಲಿ ಭೂಮಿಗೆ ಟ್ಯಾಬ್ಲೆಟ್ನನ್ನು ತರಬೇಕು ಅಂತಂದು ಸತ್ಯ ಜೊತೆ ಮಾತಾಡ್ತಾ ಇರುವಾಗ, ಕೊಡು ಟ್ಯಾಬ್ಲೆಟಾ, ನಾನು ತೊಗೊಂಬರ್ತೀನಿ, ನೀನು ಬೆಳಗ್ಗೆಯಿಂದ ಇಷ್ಟೆಲ್ಲ ಕೆಲಸ ಮಾಡಿದೀಯಾ, ಸುಸ್ತಾಗಿರ್ತೀಯ, ರೆಸ್ಟ್ ಮಾಡು ಅಂತಂದು ಅಜಿತ್ಗೆ ಇಲ್ಲಿ ಸತ್ಯ ಹೇಳ್ತಾ ಇದ್ದರೆ, ಅಯ್ಯೋ ಬೇಡ, ನೀವು ಯಾಕೆ ಮಾಡಬೇಕಿದೆಲ್ಲ, ನಾನು ಮಾಡ್ತೀನಿ ಬಿಡಿ ಅಂತಂದು ಹೇಳ್ತಾ ಇದ್ದರೆ, ಅಯ್ಯೋ ಏನು ಹೇಳ್ತಾ ಇದೀಯಾ, ಭೂಮಿ ನನ್ನ ತಂಗಿ ಥರ, ನಾನು ಅವಳಿಗೆ ಇಷ್ಟು ಮಾಡೋಕ್ಕಾಗಲ್ವಾ, ಕೊಡು ನಾನು ತೊಗೊಂಬರ್ತೀನಿ ಅಂತಂದು ಕೈಯಲ್ಲಿರೋ ಸ್ಲಿಪ್ನ ಇಸ್ಕೊಂಡು ಹೊರಟೋಗ್ತಾನೆ. ಈ ಕಡೆ ನೋಡು ಎಷ್ಟೆಲ್ಲ ನಾಟಕ ಮಾಡ್ತಾ ಇದ್ದಾಳೆ ಅವಳು, ಮನೆಯಿಂದ ಹೊರಗೆ ಹೋಗ್ಬೇಕಾಗುತ್ತೆ ಅಂತ ಈ ಥರ ಎಲ್ಲ ನಾಟಕ ಮಾಡ್ತಿದ್ದಾಳೆ ಅಂತಂದು ಅಂಜು ಹೇಳಿದ ತಕ್ಷಣ ಇಲ್ಲಿ ಅತ್ತೆ ಅಂತಂದು ಜೋರಾಗಿ ಅಜಿತ್ ಕೂಗಿದ ತಕ್ಷಣ ದೇವಯಾನಿ ಗಾಬರಿ ಆಗಿಬಿಡ್ತಾಳೆ. ಆಗ ಅಜಿತ್ ನೋಡಿ ಅತ್ತೆ, ಅಂಜು ವಯಸ್ಸಿಗೆ ಬಂದಿರೋ ಹೆಣ್ಮಗಳು, ಹಾಗಂತ ಅಂದ್ಕೊಂಡು ಇಷ್ಟು ದಿನ ತಡೆದಿದ್ದೀನಿ ಅಂದ ತಕ್ಷಣ ಅಂಜು ಯಾಕೆ ತಡ್ಕೋಬೇಕು, ಸತ್ಯ ಹೇಳಿದ್ರೆ ತಡ್ಕೊಳಕ್ಕಾಗಲ್ವಾ ನಿಮಗೆಲ್ಲ ಅಂತಂದು ಹೇಳಿದರೆ, ಅತ್ತೆ ಪ್ಲೀಸ್ ನಿಮ್ಮ ಮಗಳನ್ನ ನೀವು ಸುಮ್ಮನೆ ಇರಿಸ್ತೀರಾ ಇಲ್ವಾ, ನಾನು ನನ್ನ ಸ್ಟೈಲಲ್ಲಿ ಸುಮ್ಮನೆ ಇರಿಸ್ಬೇಕಾ ಹೇಳಿ ಅಂತಂದು ಹೇಳ್ತಾನೆ. ನೋಡಿ ಅತ್ತೆ, ಕಾನೂನು ಪ್ರಕಾರ ಮುಂದುವರೆದ್ರೆ ಭೂಮಿ ಹೇಳಿದ ಕೆಲಸ ಮಾಡಬೇಕು, ಇವಳು ಮಾನನಷ್ಟ ಮೊಕದ್ದಮೆಯಲ್ಲಿ ಇವಳಿಗೆ ಶಿಕ್ಷೆ ಆದರೂ ಆಗ್ಬೋದು, ಹೇಳಿಬಿಡಿ ಅವಳಿಗೆ ಅಂತಂದು ಹೇಳಿದ ತಕ್ಷಣ ಈ ಕಡೆ ದೇವಯಾನಿ ಇಲ್ಲಿ ಅಂಜು ಹತ್ರ ಬಂದು, ಅಂಜು ಪ್ಲೀಸ್ ನೀನು ಸುಮ್ಮನೆ ಇರು ಅಂತಂದು ಸಮಾಧಾನ ಮಾಡ್ತಿರ್ತಾಳೆ. ಏನಾಗಿದೆ ನಿನಗೆ, ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ಆ ಮಗು ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ತಾ ಇದೆಯಾ, ಏನಾಗಿದೆ ನಿನಗೆ ಅಂತಂದು, ನೀನು ಯಾರ ಬಗ್ಗೆ ಮಾತಾಡ್ತಿದ್ಯಾ ಗೊತ್ತಾ, ಆಟದಿಂದ ಬಿದ್ದೊಳಗೆ ಸುತ್ತಿಗೆ ಇಟ್ಟು ಅನ್ನಂಗೆ ಅವಳು ತಪ್ಪು ಮಾಡಿದಾಳೋ ಬಿಟ್ಟಿದ್ದಾಳೋ ಅದು ಭಗವಂತಂಗೆ ಸೇರಿದ್ರು ಅಂತಂದು ಹೇಳಿದ ತಕ್ಷಣ ಅಜಿತ್ತು, ಭಗವಂತಕ್ಕೆ ಸೇರಿಲ್ಲ ಅತ್ತೆ, ನನಗೆ ಸೇರಿರೋದು, ತಪ್ಪು ಮಾಡಿದಾಳು ಬಿಟ್ಟಿದ್ದಾಳು ಅಂತ ನಾನು ಅದನ್ನು ನಿರ್ಧಾರ ಮಾಡ್ತೀನಿ. ನನ್ನ ಹೆಂಡತಿನ ಆ ದೇವರು ಕೈ ಬಿಡ್ಬೋದು, ಆದರೆ ನನ್ನ ಹೆಂಡತಿಯಾಗಿರೋ ದೇವತೆನ ಈ ಅಜಿತ್ತು ಯಾವತ್ತೂ ಕೈ ಬಿಡಲ್ಲ ಅಂತ ನಿಮ್ಮ ಮಗಳಿಗೆ ಹೇಳಿ ಅತ್ತೆ ಅಂತಂದು ಅಜಿತ್ತು ಹೇಳಿದರೆ, ನಾನು ಹೇಳ್ತೀನಪ್ಪ ಅಂತಂದು ದೇವಯಾನಿ, ಅಂಜು ಪ್ಲೀಸ್ ದಯವಿಟ್ಟು ಸುಮ್ಮನಿದ್ಬಿಡು ಅಂತಂದು ಹೇಳಿದ್ರೆ, ಆಗ ಅಂಜು, ಅಯ್ಯೋ ಮಾಮ್, ಇದು ನಮ್ಮ ಮನೆತನದ ಮರ್ಯಾದೆ ಪ್ರಶ್ನೆ ಅಂತಂದು ಹೇಳಿದ್ರೆ, ಯಾವ ಮನೆತನ ಅಂತಂದು ಅಜಿತ್ತು ಹೇಳ್ತಾನೆ. ಯಾವುದು ನಿನ್ನ ಮನೆತನ ಯಾವುದು ಅಂತಂದು ಕೇಳ್ತಾನೆ. ನೀನು ಒಬ್ಬನ್ನ ಕೈ ಹಿಡಿದು ನೀನು ಬೇರೆಯವ್ರ ಮನೆಗೆ ಹೋದರೆ ಅದು ನಿನ್ನ ಮನೆತನ ಅನಿಸ್ಕೊಳ್ಳುತ್ತೆ. ಇವತ್ತು ಈ ಮನೆ ಭೂಮಿಗೆ ಸ್ವಂತ, ಈ ಮನೆತನನೂ ಭೂಮಿಗೆ ಸ್ವಂತ, ಈ ಮನೆತನಕ್ಕೆ ಒಂದು ಧಕ್ಕೆ ಬರ್ತಾ ಇದೆ ಅಂತಂದು ಅವಳು ತಲೆ ಕೆಡಿಸ್ಕೊಂಡು ಆರೋಗ್ಯ ಹಾಳು ಮಾಡ್ಕೊತಾ ಇದ್ದರೆ ಅವಳ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾ ಇದೆಯಲ್ಲ, ನಾನು ಸುಮ್ಮನೆ ಇರ್ತೀನಿ ಅಂತ ಅಂದ್ಕೊಂಡಿದೀಯಾ, ಇನ್ನೊಂದು ಸಲ ಭೂಮಿ ನಡತೆ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಈ ಅಜಿತ್ನ ಇನ್ನೊಂದು ಮುಖ ನೋಡ್ಕೋಬೇಕಾಗುತ್ತೆ ಅಂತಂದು ಅಜಿತ್ತು ಹೇಳಿದ್ರೆ ಇಲ್ಲಿ ತಾಯಿ ಸಮಾಧಾನ ಮಾಡ್ತಾಳೆ. ಈ ಕಡೆ ದೇವಯಾನಿನೂ ಅವನ್ನ ಮಾತಾಡೋದನ್ನು ತಡೆಯೋದಕ್ಕೆ ಬರ್ತಾಳೆ. ಆಗ ಅತ್ತೆ ಪ್ಲೀಸ್ ನನ್ನ ಚಿಕ್ಕವನಾಗಿ ಮಾಡಬೇಡಿ, ದಯವಿಟ್ಟು ನನ್ನ ಸುಮ್ಮನೆ ಬಿಟ್ಬಿಡಿ ಅಂತಂದು ಹೇಳ್ತಾನೆ. ಈ ಕಡೆ ದೇವಯಾನಿ ಅಂಜುನ ಕರ್ಕೊಂಡ್ಬಿಟ್ಟು ನಡಿಯ ಒಳಗೆ ಅಂತಂದು ಬೈದು ಕರ್ಕೊಂಡು ಹೋಗ್ತಾಳೆ. ನಿಂಗೆ ಎಷ್ಟು ಹೇಳಿದ್ರು ಬುದ್ಧಿನೇ ಬರಲ್ಲ, ಬಾರೆ ಅಂಜು ಅಂತಂದು ಬೈತಾಳೆ. ಈ ಕಡೆ ಅಜಿತ್ ಮಾತಾಡಿದ್ದು ನೋಡಿಬಿಟ್ಟು, ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಸ್ನೇಹಿತರ ಥರ ನೋಡ್ಕೋಬೇಕು ಅಂತ ಹೇಳ್ತಾರೆ, ಆದರೆ ನನ್ನ ಮಗ ಸ್ನೇಹಿತರ ಥರ ಇರಲಿಲ್ಲ, ದೊಡ್ಡೋನ್ ಥರ ಮಾತಾಡ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಹೊರಟೋಗ್ತಾನೆ. ಆಗ ಸಂಗೀತ, ರೀ ಯಾಕ್ರಿ ಈ ಥರ ಮಾತಾಡ್ತಿದ್ರಾ, ಏನಾಯಿತು ರೀ ಅಂತ ಹೇಳಿದ್ರು ಕೂಡ ಏನು ಕೇಳಿಸ್ಕೊಳ್ದೇ ಸಂಗೀತ ಗಂಡ ಹೊರಟೋಗ್ಬಿಡ್ತಾನೆ. ಈಗ ಅಜಿತ್ ಭೂಮಿ ಹತ್ರ ಬಂದುಬಿಟ್ಟು, ಮಾತ್ರೆ ತಗೋ ಅಂತಂದು ಹೇಳಿದರೆ, ಅಲ್ಲ ನೀವು ಯಾರು ನಾನು ಯಾರು, ನೀವ್ಯಾಕೆ ನನಗೆ ಕೇರ್ ಮಾಡಬೇಕು ಸಾಹೇಬ್ರೆ ಅಂತಂದು ಹೇಳ್ತಾ ಇದ್ದರೆ ಅಜಿತ್ ಯೋಚನೆ ಮಾಡ್ತಾನೆ. ನೀನು ಯಾರೋ ನಾನು ಯಾರೋ ಗೊತ್ತಿಲ್ಲ, ಆದರೆ ನೀನು ನನಗೋಸ್ಕರ ಎಷ್ಟೊಂದು ಕಷ್ಟಪಡ್ತಾ ಇದೆಯಲ್ಲ, ನಾನು ನಿನ್ನ ಕೇರ್ ಮಾಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ, ಮಾತ್ರೆ ತಗೋ ಅಂತಂದು ಹೇಳಿದ್ರೆ, ನಮಗೂ ನಿಮಗೂ ಏನು ಸಂಬಂಧ ಯಜಮಾನ್ರೆ ಅಂತಂದು ಕೇಳ್ತಾಳೆ. ಅವನು ಮಾತಾಡದೆ ಏನು ಸುಮ್ಮನೆ ಆಗಿಬಿಡ್ತಾನೆ. ಹಗ್ಗ ಅದೆಲ್ಲ ಯಾಕೆ ಬೇಕು, ಈ ಮಾತ್ರೆ ತಗೋ ಅಂತಂದು ಹೇಳಿ ಮಾತ್ರೆನ ಕೊಡ್ತಾನೆ. ಮಾತ್ರೆ ಕೊಟ್ಟು ಭೂಮಿನ ಮಲಗಿಸ್ತಾನೆ. ಅಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.